ಪ್ರಾಣ ಹೋದರೂ ಸಹ ಈ 9 ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ಸಂಪಾದನೆ. ನಮ್ಮ ಸಂಪಾದನೆ ಬಗ್ಗೆ ಎಂತಹ ಪರಿಸ್ಥಿತಿಯಲ್ಲಿ ಸ್ನೇಹಿತರೊಂದಿಗೆ ಆಗಲಿ ಸಂಬಂಧಿಕರೊಂದಿಗೆ ಆಗಲಿ ಯಾರ ಬಳಿಯೂ ನಮ್ಮ ಸಂಪಾದನೆಯ ಬಗ್ಗೆ ಚರ್ಚಿಸಬಾರದು. ಏಕೆಂದರೆ ಕೆಲವರು ಇವನು ಚೆನ್ನಾಗಿ ಸಂಪಾದಿಸುತ್ತಿದ್ದಾನೆಂದು ಸಹಿಸದೆ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಹಾಗೆ ಇನ್ನೂ ಕೆಲವರು ಇವನ ಸಂಪಾದನೆ ಇಷ್ಟೇನಾ ಎಂದು ಗೇಲಿ ಮಾಡಬಹುದು. ಇದರಿಂದ ನಿಮ್ಮ ಬಗ್ಗೆ ಸಂಪಾದನೆಯ ಬಗ್ಗೆ ಯಾರೊಂದಿಗೂ ಚರ್ಚಿಸಬೇಡಿ. ಜಗಳಗಳು. ನಮ್ಮ ಕುಟುಂಬದಲ್ಲಿ ನಡೆಯುವ ಜಗಳಗಳ ಬಗ್ಗೆ ಯಾರೊಂದಿಗೂ ಸಹ ಚರ್ಚಿಸಬಾರದು. ಹಾಗೂ ಗಂಡ ಹೆಂಡತಿ ಜಗಳಗಳು ಎಷ್ಟೋ ಇರುತ್ತವೆ. ಯಾವುದೇ ಜಗಳವಾಗಲಿ ಬೇರೆಯವರೊಂದಿಗೆ ಚರ್ಚೆ ಮಾಡಿ ಅವರ ದೃಷ್ಟಿಯಲ್ಲಿ ನಿಮ್ಮನ್ನು ಕೀಳಾಗಿ ನೋಡುವಂತೆ ಆಗಬೇಡಿ. ವಯಸ್ಸಿನ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬಾರದು ಹಾಗೂ ಹೇಳಬಾರದು. ಯಾವುದಾದರೂ ವೃತ್ತಿಗೆ ಸಂಬಂಧಿಸಿದ ದಾಖಲೆಗಳಿಗೋಸ್ಕರ ಹೇಳಬಹುದು ಅಷ್ಟೇ. ಆದರೆ ನಮ್ಮ ಸ್ನೇಹಿತರ ಬಳಿಯಾಗಲಿ ಸಂಬಂಧಿಕರ ಬಳಿಯಾಗಲಿ ವಯಸ್ಸು ಹೇಳಿದರೆ ಶಾಸ್ತ್ರದ ಪ್ರಕಾರ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಹಿರಿಯರು ತಿಳಿಸಿದ್ದಾರೆ. ಮಂತ್ರ. ನಮ್ಮ ಬಳಿ ಇರುವ ಮಂತ್ರವನ್ನು ಮತ್ಯಾರಿಗೂ ಸಹ ಹೇಳಬಾರದೆಂದು ಹಿರಿಯರು ಹೇಳುತ್ತಾರೆ. ಅದಕ್ಕೆ ಪುರೋಹಿತರು ಮಂತ್ರವನ್ನು ಕೇಳಿಸಿ ಕೇಳದಂತೆ ಹೇಳುತ್ತಾರೆ. ದಾನ ಮಾಡಿದರೆ ನೀವು ಯಾರಿಗೂ ಸಹ ಹೇಳಬಾರದು. ನಮ್ಮ ಹಿರಿಯರು ಹೇಳುತ್ತಾ ಇರುತ್ತಾರೆ, ಬಲಗೈನಲ್ಲಿ ಮಾಡಿದ ದಾನ ಎಡಗೈಗೂ ಸಹ ತಿಳಿಯಬಾರದು ಎಂದು. ಸನ್ಮಾನ. ನಮಗೆ ಯಾವಾಗಲಾದರೂ ಸನ್ಮಾನವಾದರೆ ಅದನ್ನು ಯಾರಿಗೂ ಸಹ ಹೇಳಬಾರದು. ಬೇರೆಯವರು ಹೇಳಿಕೊಂಡರೆ ಪರವಾಗಿಲ್ಲ, ಆದರೆ ನಮ್ಮದು ನಾವೇ ಹೇಳಿಕೊಳ್ಳಬಾರದು. ಅವಮಾನ. ನಿಮಗೆ ಯಾವಾಗಲಾದರೂ ಅವಮಾನವಾದರೆ ಅದರ ಬಗ್ಗೆ ಯಾರಿಗೂ ಸಹ ಹೇಳಬಾರದು. ಏಕೆಂದರೆ ಸಂದರ್ಭ ಬಂದಾಗ ಅವರು ನಿಮ್ಮನ್ನು ಅವಹೇಳನ ಮಾಡುವಂತಹ ಸದಾವಕಾಶ ಕೂಡ ಇದೆ. ಔಷಧಿ. ನಾವು ಬಳಸುವ ಔಷಧಿಯನ್ನು ಯಾರಿಗೂ ಸಹ ಹೇಳಬಾರದು. ಏಕೆಂದರೆ ಅದು ಕೆಲವರಿಗೆ ಕೆಲಸ ಮಾಡಬಹುದು ಅಥವಾ ಮಾಡದೇ ಇರಬಹುದು. ಒಳ್ಳೆಯದಾದರೆ ಪರವಾಗಿಲ್ಲ, ಆದರೆ ಒಂದು ವೇಳೆ ಕೆಟ್ಟದ್ದು ಆದರೆ ನೀನು ಕೊಟ್ಟ ಔಷಧಿಯಿಂದ ನಮಗೆ ಈ ಪರಿಸ್ಥಿತಿ ಬಂದಿದೆ ಎನ್ನುತ್ತಾರೆ. ಯಾರೇ ಆಗಲಿ ಔಷಧಿ ವೈದ್ಯರ ಸಲಹೆಯಿಂದನೇ ಪಡೆಯಬೇಕು. ಆಸ್ತಿಗಳು. ನಿಮಗಿರುವ ಆಸ್ತಿಗಳ ಬಗ್ಗೆ ಯಾರ ಬಳಿಯೂ ಸಹ ಚರ್ಚಿಸಬಾರದು. ಏಕೆಂದರೆ ಸಮಾಜದಲ್ಲಿ ಎಲ್ಲರೂ ಸಹ ಒಳ್ಳೆಯವರೇ ಆಗಿರುವುದಿಲ್ಲ. ನಮ್ಮನ್ನು ನೋಡಿ ಅಸಹ್ಯ ಪಡುವವರು ಸಹ ಇರುತ್ತಾರೆ. ಆದ್ದರಿಂದ ನಮ್ಮ ಆಸ್ತಿಯ ವಿವರಗಳನ್ನು ಯಾರೊಂದಿಗೂ ಸಹ ಹೇಳಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.